ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಸಿಗೋದಿಲ್ವಾ? ಆಡಿಯೋ ವೈರಲ್ ಬೆನ್ನಲ್ಲೇ ಜಮೀರ್ಗೆ ಸಚಿವ ಸ್ಥಾನ ಮಿಸ್ ಆಗೋಗತ್ತಾ? ಸಿದ್ದು ಪರಮಾಪ್ತ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಸಿಗೋದಿಲ್ವಾ, ಕೈ ತಪ್ತಾ ಅಂತ ಆಡಿಯೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಜಮೀರ್ಗೆ ಸಚಿವ ಸ್ಥಾನ ಮಿಸ್ ಆಗಿಬಿಡತ್ತಾ? ಜಮೀರ್ ಅಹಮದ್ ವಿರುದ್ಧ ಸಿದ್ದರಾಮಯ್ಯ ಕೊಟ್ಟ ಸ್ಫೋಟಕ ಹೇಳಿಕೆ ಇದು. ಜಮೀರ್ ಪರ ಬ್ಯಾಟ್ ಬೀಸಿದ ಬೆಂಬಲಿಗನಿಗೆ ಸಿದ್ದು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಜಮೀರ್ಗೆ ಸಚಿವ ಸ್ಥಾನ ಕೊಡಿಸಿ ಎಂದು ಬೆಂಬಲಿಗರು ಒತ್ತಡ ಹೇರಿದ್ರು. ಈ ವೇಳೆ ಜಮೀರ್ ವಿರುದ್ಧವೇ ಸಿದ್ದರಾಮಯ್ಯ ಫುಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಪವರ್ ಟಿವಿಯಲ್ಲಿ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗಾಗಲೇ ಬಹಳಷ್ಟು ಕಸರತ್ತು ನಡೀತಾ ಇದೆ. ಶಾಸಕರು ಸಚಿವಾಕಾಂಕ್ಷಿಗಳಾಗಿ ಹಾಗೆ ಸಚಿವರು ಮತ್ತೊಮ್ಮೆ ಪ್ರಮುಖ ಉನ್ನತ ಹುದ್ದೆಯನ್ನ ನಿರೀಕ್ಷೆ ಮಾಡಿಕೊಂಡು ಬಹಳಷ್ಟು ಲಾಬಿ ನಡೀತಾ ಇದೆ. ಒಂದಷ್ಟು ಜನ ಮತ್ತೊಮ್ಮೆ ಸಚಿವ ಸ್ಥಾನಕ್ಕೆ ಏರ್ತಾರೆ ಅನ್ನುವಂತ ಲೆಕ್ಕಾಚಾರದ ಮಧ್ಯೆ ಅಲ್ಪಸಂಖ್ಯಾತ ನಾಯಕರಲ್ಲಿ ಪ್ರಬಲ ನಾಯಕರು ಜಮೀರ್ ಅಹಮದ್ ಅವರ ಹೆಸರುಗಳು ಕೂಡ ಮುನ್ನೆಲೆಗೆ ಬಂತು. ಹೇಳಬೇಕಂದ್ರೆ DCM ರೇಸ್ನಲ್ಲೂ ಕೂಡ ಅವರ ಹೆಸರಿತ್ತು. ಹಾಗಾಗಿ ಈ ಹಿಂದೆ ಕೂಡ ಹೈಕಮಾಂಡ್ನ ಭೇಟಿ ಮಾಡೋದಕ್ಕೆ, ಹೈಕಮಾಂಡ್ನ ಜೊತೆ ಚರ್ಚೆ ಮಾಡೋದಕ್ಕೆ ಏರ್ಪೋರ್ಟ್ಗೆ ಹೋಗಿ ಮತ್ತೆ ವಾಪಸ್ ಬಂದು ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ್ರು. ಅವತ್ತಿನ ದಿನ ಸ್ವಲ್ಪ ತಣ್ಣಗಿರು, ಎಲ್ಲವೂ ಕೂಡ ಅಸಮಾಧಾನ ಇದೆ ಅಥವಾ ಆಡಿಯೋ ಸ್ಫೋಟವಾಗಿತ್ತು. ಆ ಸಂದರ್ಭದಲ್ಲಿ ದಾವಣಗೆರೆ ಬಾಗಲಕೋಟೆ ಎಲೆಕ್ಷನ್ ನಡೀತಲ್ಲ, ಉಪಚುನಾವಣೆ, ಆ ಸಂದರ್ಭದಲ್ಲಿ ಮಾತನಾಡಿದಂತ ಆಡಿಯೋ, ಅವನು ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಹೀಗಂತ ಸಿದ್ದು ಹೇಳ್ಕೊಂಡಿದ್ದಾರೆ. ಜಮೀರ್ ಅವರು ಮತ್ತೆ ನೀವು ಪರಮಾಪ್ತರಲ್ವಾ ಅಂತ ಬೆಂಬಲಿಗರು ಹೇಳಿದಾಗ ಪರಮಾಪ್ತ ಆಗ್ಬಿಟ್ರೆ ಅಂತ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ. ನನ್ನ ವಿರುದ್ಧ ದಾವಣಗೆರೆಯಲ್ಲಿ ಕೆಲಸ ಮಾಡಿದ್ದಾನೆ ಹೀಗಂತ ಗರಂ ಆಗಿದ್ದಾರೆ ಸಿದ್ದು ಭೇಟಿಯಾದ ಜಮೀರ್ ಬೆಂಬಲಿಗರ ಮೇಲೂ ಕೂಡ ಫುಲ್ ಆಕ್ರೋಶವನ್ನ ಹೊರಗಾಕಿದ್ದಾರೆ ಸಿದ್ದರಾಮಯ್ಯ. ಅಹಿಂದ ನಾಯಕ, ಮಾಸ್ ಲೀಡರ್, ಮೊದಲ 3 ವರ್ಷಗಳ ಕಾಲ ಸರ್ಕಾರವನ್ನ, ಸಚಿವರನ್ನ ಒಂದು ನೀಟ್ ಲೈನ್ ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಂತ ಸಿದ್ದರಾಮಯ್ಯ ಅವರು ಬಹಳಷ್ಟು ಬಾರಿ ಹೇಳಿದ್ದಾರೆ, ನನಗೆ ವ್ಯಕ್ತಿಗಿಂತ ಪಕ್ಷವೇ ಇಂಪಾರ್ಟೆಂಟ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ರು. ಲಾಬಿ ನಡೆಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ. ನಿಮ್ಗೆ ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ನನ್ನ ಇನ್ಸ್ಪಿರೇಷನ್, ನಾನು ಒಂದ್ಸತಿ ಫೋಟೋ ತಾಡ್ಲೇಬೇಕಣ್ಣ, ತೆಗಿಯಕ್ಕಾಗಲ್ಲ. ನನಗೆ ಇನ್ಸ್ಪಿರೇಷನ್ ನಿಮ್ಗೆ ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಅದು ತಿದ್ದಿ ಹೇಳಿ ನಿಮ್ಗೆ ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಅದು ತಿದ್ದಿ ಹೇಳಿ ನಿಮ್ಗೆ ನೀವು ಅವರ ಪರಮಾಪ್ತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ ನ ಮೂಲಕ ಜಾಯ್ನ್ ಆಗಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ನುಡಿಯ ಆಟಿಟ್ಯೂಡ್ ಸಿದ್ದರಾಮಯ್ಯ ಅವರನ್ನ ಗಮನಿಸಿದೀವಿ. ಪರಮಾಪ್ತ ಅಂತ ಹೇಳಿದ್ರು ಕೂಡ ಅವರು ಒಪ್ಕೊಳ್ಳುವಂತ ಸ್ಥಿತಿನಲ್ಲಿ ಇಲ್ಲ. ಇದು ಜಮೀರ್ ಅವರಿಗೆ 2ನೇ ಹಂತದ ಸಚಿವಾಕಾಂಕ್ಷಿಯ ಆಸೆಗೆ ಪೆಟ್ಟು ಬೀಳತ್ತಾ ಅಂತ? ಖಂಡಿತವಾಗ್ಲೂ ಡಯಾನ, ಈಗಾಗಲೇ ಮೊದಲ ಹಂತದಲ್ಲೇ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಯಿತು. ಆದರೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೊಂದು ಆರೋಪ, ಜೊತೆಗೆ ಅವರ ಒಂದು ಆಡಿಯೋ ಏನಿತ್ತು ಇದು ಹೈಕಮಾಂಡ್ ನಾಯಕರಿಗೆ ಬಹಳಷ್ಟು ಒಂದು ಆಕ್ರೋಶವನ್ನು ತರಿಸಿತು. ಹೀಗಾಗಿ ಅವರನ್ನ ಮೊದಲ ಹಂತದಲ್ಲಿ ಸಚಿವ ಸಂಪುಟದಿಂದ ಕೈ ಬಿಡಲಾಗಿತ್ತು. ಮತ್ತೆ ಈ ಬಗ್ಗೆ ಖುದ್ದು ಸಿದ್ದರಾಮಯ್ಯನವರು ಕೂಡ ಆಕ್ರೋಶಭರಿತವಾಗಿ ಮಾತನಾಡಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಒಂದು ವಿಡಿಯೋ ಈಗ ಪವರ್ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ಜಮೀರ್ ಅಹಮದ್ ಅವರ ಬೆಂಬಲಿಗರು ಮಾಜಿ CM ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ.
ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಿಸಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಡ್ತಾರೆ. ಆಗ ಸಿದ್ದರಾಮಯ್ಯನವರು ತೀವ್ರವಾದಂತಹ ಒಂದು ಆಕ್ರೋಶವನ್ನ ಹೊರಹಾಕ್ತಾರೆ. ಜಮೀರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾನೆ, ನನ್ನ ವಿರುದ್ಧವೇ ದಾವಣಗೆರೆಯಲ್ಲಿ ಕೆಲಸ ಮಾಡಿದ್ದಾನೆ, ಹೋಗು ಅಂತ ಅವರ ಬೆಂಬಲಿಗರಿಗೆ ಬೈದು ಕಳಿಸ್ತಕ್ಕಂತ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಜಮೀರ್ ಅಹಮದ್ ಅವರು ಹಿಂದೆ ಸಿದ್ದರಾಮಯ್ಯನವ್ರನ್ನ ಹಲವು ಬಾರಿ ಭೇಟಿ ಮಾಡಿ ಅವರ ಸಚಿವ ಸ್ಥಾನಕ್ಕೆ ಬಹಳಷ್ಟು ಒಂದು ಲಾಬಿಯನ್ನ ನಡೆಸಿದ್ರು. ಅಂತಿಮವಾಗಿ ಸಚಿವ ಸ್ಥಾನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಜಮೀರ್ ಅವರಿಗೆ ಸಿದ್ದರಾಮಯ್ಯನವರು ತಿಳಿಸಿದ್ರು. ನಿನ್ನೆ ಅವರ ಬೆಂಬಲಿಗರಿಗೆ ಸಿದ್ದರಾಮಯ್ಯನವರು ಬೈದು ಕಳಿಸಿರ್ತಕ್ಕಂಥದ್ದು ಏನಿದೆ, ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಜಮೀರ್ ಅವರ ಒಂದು ಕಾರ್ಯವೈಖರಿ ಬಗ್ಗೆ ಅಪ್ಸೆಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ನಿನ್ನೆ ಅವರ ಬೆಂಬಲಿಗರಿಗೆ ಬೈದು ಕಳಿಸಿರ್ತಕ್ಕಂಥದ್ದು. ಈ ಕಡೆ ಜಮೀರ್ ಅವರ ಆಡಿಯೋ ವಿಚಾರ ಏನಿದೆ, ಇದು ಕೂಡ ಹೈಕಮಾಂಡ್ ನಾಯಕರನ್ನ ಬಹಳಷ್ಟು ಒಂದು ಹೈಕಮಾಂಡ್ ನಾಯಕರಿಗೆ ಗರಂ ಆಗುವಂತೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಜಮೀರ್ ಅವರು ಸಮರ್ಥ ಅವರನ್ನ ಸೋಲಿಸೋದಕ್ಕೆ ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿನ ಮುಸ್ಲಿಂ ಮುಖಂಡರ ಜೊತೆ ಮಾತನಾಡಿ ಯಾರು ಕೂಡ ಸಮರ್ಥಗೆ ಮತವನ್ನ ಹಾಕಬೇಡಿ, SDPI ಅಭ್ಯರ್ಥಿ ಸಾದಿಕ್ಗೆ ಒಂದು ಲೀಡ್ ಕೊಡಿ ಅನ್ನೋ ಒಂದು ಆಡಿಯೋದಲ್ಲಿ ಮಾತಾಡಿರ್ತಾರೆ. ಆ ಆಡಿಯೋನ ಹೈಕಮಾಂಡ್ ನಾಯಕರು ಕೂಡ ಗಂಭೀರವಾಗಿ ಪರಿಗಣಿಸಿ ಈಗ ಅವರಿಗೆ ಮೊದಲ ಪಟ್ಟಿಯಲ್ಲಿ ಸ್ಥಾನವನ್ನ ಕೊಟ್ಟಿಲ್ಲ, ಎರಡನೇ ಪಟ್ಟಿಯಲ್ಲಾದ್ರೂ ಅವಕಾಶವನ್ನ ಮಾಡಿಕೊಳ್ಳಬೇಕು ಅಂತ ಜಮೀರ್ ಅಹಮದ್ ಅವರು ಇನ್ನಿಲ್ಲದ ಒಂದು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಖುದ್ದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಜಮೀರ್ ಅಹಮದ್ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಜಮೀರ್ ಅಹಮದ್ ಅವರಿಗೆ ಬಹಳಷ್ಟು ಒಂದು ಹಿನ್ನಡೆಯನ್ನು ಕೂಡ ಉಂಟು ಮಾಡಬಹುದು. ಯಾಕೆಂದ್ರೆ ಅವರು ಪದೇ ಪದೇ ಸಿದ್ದರಾಮಯ್ಯನವರ ಬಳಿ ಹೋಗಿ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ರು. ಜೊತೆಗೆ ತಮ್ಮ ಯಾವುದೇ ರೀತಿಯ ಒಂದು ಕೈವಾಡ ಇಲ್ಲ ಇದರಲ್ಲಿ ಅನ್ನೋದನ್ನ ಸಮಜಾಯಿಷನ್ನ ನೀಡ್ಕೊಂಡೇ ಬರ್ತಾ ಇದ್ರು. ಆದ್ರೆ ಅಂತಿಮವಾಗಿ ಸಿದ್ದರಾಮಯ್ಯನವರೇ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ. ಬದಲಾಗಿ ತಮ್ಮ ವಿರುದ್ಧವೇ ಈ ರೀತಿ ಒಂದು ಬೈ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕದ್ದು. ಹೀಗಾಗಿ ನಿನ್ನೆ ಬೆಂಬಲಿಗರೇನೋ ತೆರಳಿದ್ರು ಸಿದ್ದರಾಮಯ್ಯನವರ ಬಳಿ. ಆಗ ನನ್ನ ಪರಮಾತ್ಮ ಆಗಿದ್ರು ಕೂಡ ಅವನು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾನೆ, ನನ್ನ ವಿರುದ್ಧವೇ ಅವನು ಕೆಲಸ ಮಾಡಿದ್ದಾನೆ, ಹೋಗು ಅಂತ ಬೈದು ಕಳಿಸ್ತಾರೆ. ಜೊತೆಗೆ ಜಮೀರ್ ಅವರಿಗೆ ಸಚಿವ ಸ್ಥಾನ ನೀಡೋ ಬಗ್ಗೆ ಹೈಕಮಾಂಡ್ ನಾಯಕರ ತೀರ್ಮಾನ ಮಾಡಬೇಕು ಅನ್ನೊಂದು ಮಾತನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಜಮೀರ್ ಅಹಮದ್ ಅವರಿಗೆ ಸಿದ್ದರಾಮಯ್ಯನವರು ಒಂದು ರೀತಿ ಗಾಡ್ ಫಾದರ್ ತರ ಇದ್ರು, ಎರಡನೇ ಹಂತದಲ್ಲಾದ್ರೂ ಸಚಿವ ಸ್ಥಾನವನ್ನ ಕೊಡಿಸ್ತಾರೆ ಅಂತ. ಆದ್ರೆ ಈಗ ಸಿದ್ದರಾಮಯ್ಯನವರು ಈ ಒಂದು ಮಾತುಗಳನ್ನ ನೋಡ್ತಾ ಇದ್ರೆ ಜಮೀರ್ ಅಹಮದ್ ಅವರಿಗೆ ಎರಡನೇ ಪಟ್ಟಿಯಲ್ಲೂ ಕೂಡ ಸಚಿವ ಸ್ಥಾನ ಸಿಗ್ತಕ್ಕಂಥದ್ದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿಯೇ ಜಮೀರ್ ಅಹಮದ್ ಅವರು ಹೈಕಮಾಂಡ್ ನಾಯಕರ ಒಂದು ಮನವೊಲಿಕೆಯೂ ಕೂಡ ತೀವ್ರವಾದಂತಹ ಒಂದು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಮೊನ್ನೆ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿ ಆಡಿಯೋ ಬಗ್ಗೆ ಮತ್ತೆ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೇಲೆ ಬಂದಿರತಕ್ಕಂಥ ಆರೋಪಗಳ ಬಗ್ಗೆ ಸಮಜಾಯಿಷಿ ನೀಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ದೆಹಲಿಗೆ ಹೋಗಿ KC ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಈಗ ಅಂತಿಮವಾಗಿ ಸಚಿವ ಸ್ಥಾನವೇ ಕೈತಪ್ಪತಕ್ಕಂಥ ಒಂದು ಆತಂಕದಲ್ಲಿ ಜಮೀರ್ ಇದ್ದಾರೆ. ಅದರಲ್ಲೂ ಕೂಡ ತಮ್ಮ ಆಪ್ತನ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕೂಡ ಬಹಳಷ್ಟು ಒಂದು ಅಸಮಾಧಾನದಿಂದ ಮಾತಾಡಿರ್ತಕ್ಕಂಥದ್ದು ಜಮೀರ್ ಅವರಿಗೆ ಮತ್ತಷ್ಟು ಹಿನ್ನಡೆಯನ್ನ ಉಂಟು ಮಾಡಬಹುದು.